ಅಂತೀರಿ ವಕ್ಫ್ ಬೋರ್ಡ್ ಈಗಾಗಲೇ ಹಲವಾರು ರೈತರಿಗೆ ಕೂಡ ಮೋಸ ಮಾಡ್ತಾ ಇದೆ. ನೀವು ಇವತ್ತು ಬಿಜೆಪಿಯಿಂದ ಒಂದು ಪ್ರೊಟೆಸ್ಟ್ ಕೂಡ ಮಾಡಿದಿರಿ, ಹೇಗೆ? ಸರ್, ಇವತ್ತು ರಾಜ್ಯಾದ್ಯಂತ ರಾಜ್ಯಾಧ್ಯಕ್ಷರ ಕರೆಯ ಮೇರೆಗೆ ಇವತ್ತು ಜಿಲ್ಲಾದ್ಯಂತ ನಮ್ಮ ಜಿಲ್ಲಾಧ್ಯಕ್ಷರ ತಿಪ್ಪಣ್ಣ ಅವರ ಕರೆಯ ಮೇರೆಗೆ ಇವತ್ತು ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದು ರಾಜ್ಯ ಸರ್ಕಾರ ಏನು ಇವತ್ತು ದೃಢ ಆಡಳಿತ ಮಾಡ್ತಾ ಇದೆ, ರೈತರ ಏನು ಜಗಕ್ಕೆ ವಕಫ್ ಅಂತ ಹೇಳಿ ಅವ್ರು ನೂರಾರು ವರ್ಷಗಳಿಂದ ಅದರಲ್ಲಿ ಜೀವನ ಮಾಡಿದ ರೈತರಿಗೆ ಒಮ್ಮಕ್ಕೊಮ್ಮಕ್ಲೆ ಅವರು ವಕಫ್ ಆಸ್ತಿ ಅಂತ ಹೇಳಿ ಅವ್ರಿಗೆ ಬೀದಿಗೆ ತರುವಂಥ ಒಂದು ವ್ಯವಸ್ಥೆ, ಒಂದು ತುಷ್ಟೀಕರಣ ಏನು ಮಾಡ್ತಾ ಇದೆ, ಅದು ಅತ್ಯಂತ ಖಂಡನೀಯ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯವರು ಉಗ್ರ ಹೋರಾಟವನ್ನು ಮುಂದೆ ಬರುವಂಥ ದಿವಸದಲ್ಲಿ ಹಮ್ಮಿಕೊಳ್ಳುತ್ತದೆ. ಮತ್ತು ಇದು ಬರೀ ವಕ್ಫ್ ಆಸ್ತಿ ಅಂತೇಳಿ ಒಂದು ಷಡ್ಯಂತ್ರ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದೆ. ಯಾಕಂದರೆ ಅವರು ಹಿಂದೂ ವಿರೋಧಿ ಅಂಥೇಳಿ ಮೊದಲೇ ಸ್ಪಷ್ಟನೆ ಆಗಿಬಿಟ್ಟಿದೆ. ಹಿಂದೊಮ್ಮೆ ಸಿದ್ಧಗಂಗಾ ಸ್ವಾಮೀಜಿಯವರು ತಮ್ಮ ನುಡಿಯನ್ನು ನುಡಿದಿದ್ದರು. ಏನಂತೇಳಿ, ಹಿಂದೂವರು ಒಗ್ಗಟ್ಟು ಆಗಲಿಲ್ಲ ಅಂದರೆ ನಾವು ಇರೋದು ಒಂದು ದೇಶ, ಇದರಂದು ಬೀದಿ ಪಾಲಾಗ್ತೇವೆ ಅಂತೇಳಿ ಅವರು ಒಂದು ವಾಗ್ದಾಳಿ ಮಾಡಿದರು. ಆ ಪ್ರಕಾರ ನಾವು ಹಿಂದೂಗಳು ಒಗ್ಗಟ್ಟಾಗಿ ಈ ಒಂದು ವಕ್ಫ್ ಹೋರಾಟಕ್ಕೆ ನಾವು ಎಲ್ಲರೂ ಒಂದಾಗಿ ನಿಂದಿರಬೇಕಂತ ಹೇಳಿ ನಾವು BJP ಇವತ್ತು ಜಿಲ್ಲಾದ್ಯಂತ ಒಂದು ಹೋರಾಟ ಮಾಡಾಕತ್ತೀವಿ. ಸೊ ಈಗಾಗಲೇ ಧಾರವಾಡದಲ್ಲಿ ಕೂಡ ಹಲವಾರು ಆಸ್ತಿಗಳು ಕೂಡ ಕಳ್ಕೊಂಡಿದ್ದಾರೆ ರೈತರು. ಸೊ ಬೇರೆ ಬೇರೆ ಕಡೆ ಆಗಿದೆ ಎಲ್ಲೆಡೆ. ಇವರಿಗೆಲ್ಲ ನೀವು ರಿಟರ್ನ್ ತರಲಿಕ್ಕೆ ಏನಾದ್ರು 100% ಸರ್. ಈಗ ಬಿಜಾಪುರ್ನಲ್ಲಿನೂ 15,000 ಎಕರೆ ಆಲ್ರೆಡಿ ವಕಫ್ ಅಂಥೇಳಿ ಅವ್ರ ಪಾಣಿಯಲ್ಲಿ ಎಂಟ್ರಿ ಆಗಿದೆ. ಅದೇ ಥರ ಧಾರವಾಡದಲ್ಲಿನೂ ಪಾಣಿಯಲ್ಲಿ ಒಂದು 1,500 ಎಕರೆ ಪಾಣಿಯಲ್ಲಿ ಎಂಟ್ರಿ ಆಗಿದೆ. ಇವೆಲ್ಲ ವಾಪಸ್ ತರಲಿಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರವರ ಆದೇಶದ ಮೇಲೆಗೆ ನಾವು ಹೋರಾಟ ಮಾಡಿ ಅದು ವಾಪಸ್ ತಂದಬೇಕಂತ ಹೇಳಿ ನಾವು BJPಯಿಂದ ಹೋರಾಟ ಹಮ್ಮಿಕೊಳ್ಳೋದು. ಬಿಜೆಪಿಯ ಯುವ ಮುಖಂಡರಾದಂತಹವರು ಏನೇ ಆಗಲಿ ವಕ್ಫ್ ಆಸ್ತಿ ನಮ್ಮ ಆಸ್ತಿ, ನಮ್ಮ ಭೂಮಿ, ನಮ್ಮ ಹಕ್ಕು, ಇದನ್ನ ನಾವು ಬಿಟ್ಕೊಡಬಾರ್ದು, ನಾವು ಬಿಟ್ಕೊಡೋದೇ ಇಲ್ಲ. ಏನೇ ಆಗಲಿ ಉಗ್ರವಾದ ಹೋರಾಟ ಮಾಡಿ ಇದನ್ನ ಆಸ್ತಿಯನ್ನು ರಿಟರ್ನ್ ನಾವು ಮಾಡ್ಕೊಳ್ತೀವಿ ಅಂತೇಳಿ ಬಿಜೆಪಿ ಯುವ ಮುಖಂಡರು